ಕಂಡೆನ್ಸರ್ ಹೋಗಿದೆ ಅಷ್ಟೇ ಐತೆ. ನಾನು ಹೋಗಿ ತಗೊಬಂದ್ಬಿಡ್ತೀನಿ ರೀ. ಏನಪ್ಪ ಹರಿ, ನೀನು ಮದುವೆ ಆಗಿ ಮೊದಲನೇ ಸಲ ಅತ್ತೆ ಮನೆಗೆ ಬಂದಿದ್ಯಾ, ನೀನು ಯಾಕೆ ಇದನ್ನೆಲ್ಲ ಮಾಡ್ತೀಯಾ? ನನಗೆ ಗೊತ್ತಿರೋರೊಬ್ರು ಇದ್ದಾರೆ, ಇರು, ನಾನು ಹೋಗಿ ಕರ್ಕೊಂಬರ್ತೀನಿ. ಮಹಾಲಕ್ಷ್ಮಿ, ಏನಾಯ್ತು? ಯಾಕೆ ಇಷ್ಟು ಸಪ್ಪಗಿದೆಯಾ? ಹಾಗೇನಿಲ್ಲ, ನಾನು ಆರಾಮಾಗೇ ಇದ್ದೀನಿ. ಇಲ್ಲ, ಏನೋ ಇದೆ. ಏನಾಯ್ತು ಹೇಳು. ಹೇಳಿದ್ನಲ್ಲ, ಸ್ವಲ್ಪ ತಲೆಭಾರ, ಸುಸ್ತು. ಮೇ ಬಿ ಅದಕ್ಕೆ ನಿಮಗೆ ನಾನು ಡಲ್ಲಾಗಿದ್ದೀನಿ ಅನಿಸ್ತಿರ್ಬೋದು. ನಂಬೋದಾ? ನಿಜವಾಗ್ಲು. ಓಕೆ. ಯಾಕೆ ಯಾವಾಗಲೂ ಕಿಟಕಿ ಹಾಕಿರ್ತೀರ ನೀವು? ಓಪನ್ ಮಾಡಿದ್ರೆ ಗಾಳಿ ಬರುತ್ತಪ್ಪ. ಮಹಾಲಕ್ಷ್ಮಿ, ಬನ್ನಿ ಇಲ್ಲಿ. ಏನಾಯ್ತ್ರಿ? ನಾನು ನಿಮ್ಮನ್ನು ನೋಡಕ್ ಬಂದಾಗ ಅಲ್ಲೊಂದು ದೊಡ್ಡ ಮರ ಇತ್ತಲ್ವಾ, ಏನಾಯ್ತದು? ಮರ ಕಡ್ದಾಕ್ಬಿಟ್ರಾ? ಅಷ್ಟೇನಾ? ಅಷ್ಟಕ್ಕೆ ಹಿಂಗೆ ಕೂಗುದ್ರಾ? ನೀವು ಕರೆದಿದ್ದು ನೋಡಿ ಏನೋ ಆಯಿತು ಅಂದ್ಕೊಂಡೆ. ಅಯ್ಯ, ಅಷ್ಟು ದೊಡ್ಡ ಮರ ಇದ್ದಿದ್ದು ಇವಾಗ ಕಾಣಿಸ್ತಿಲ್ಲ ಅಂದ್ರೆ ಅದೇಂಗೆ ಸಣ್ಣ ವಿಚಾರ ಆಗುತ್ತೆ? ಸಣ್ಣ ವಿಚಾರ ಖಂಡಿತ ಅಲ್ಲ, ಅದು ನನಗೂ ಗೊತ್ತು. ಏನೋ ಬಿಲ್ಡಿಂಗ್ ಕಟ್ಟಬೇಕು ಅಂತ ಆ ಮರನ ಕಡಿದ್ಬಿಟ್ರಂತೆ. ಅದೇನು ಜನಗಳೋ ಏನು, ಇವ್ರಿಗೆಲ್ಲ ಹೇಳೋರು ಕೇಳೋರು ಯಾರು ಇಲ್ವಾ ಅಂತ. ಆ ಮರ ಇದ್ದಿದ್ರೆ ಎಷ್ಟು ಜನಕ್ಕೆ ನೆಳ್ಕೊಡ್ತಾ ಇತ್ತು. ಇವರಿಗೆಲ್ಲ ಈ ಮರ ಕಡಿಯೋದು, ಈ ಮನುಷ್ಯನ ಕೊಂದಷ್ಟೇ ದೊಡ್ಡ ತಪ್ಪು ಅಂತ ಅದು ಯಾವಾಗ ಅರ್ಥ ಆಗುತ್ತೋ ಏನು. ಇಷ್ಟೆಲ್ಲ ಮಾಡೋದು, ಆಮೇಲೆ ಅರಳಿ ಮರಕ್ಕೋ ಕೈ ಮುಗಿಯೋದು. ಪುಣ್ಯ ಅಂದ್ರೆ ಎಲ್ಲಿ ಬರುತ್ತೆ? ಮಹಾಲಕ್ಷ್ಮಿ, ಏನಾಯ್ತು? ಏನಾದ್ರು ಪ್ರಾಬ್ಲಮ್ಮಾ? ಯಾಕೊಂಥರ ಇದೆಯಾ? ಏನೂ ಇಲ್ಲ ರೀ. ಸುಳ್ಳು ಹೇಳ್ತಾ ಇದ್ದೀರಾ ನೀವು. ಊಟ ಆದಂಗಿಂದ ಒಂಥರ ಇದ್ದೀರಾ. ನನಗೆಲ್ಲ ಅರ್ಥ ಆಗುತ್ತೆ. ಹೇಳಿ, ಏನು ವಿಷಯ? ಹಾಗೆಲ್ಲ ಏನೂ ಇಲ್ಲ ಅಂತ ಹೇಳ್ತಿದ್ದೀನಲ್ವಾ. ಮಹಾಲಕ್ಷ್ಮಿ, ನಾನು ನಿನ್ನನ್ನು ಬರೀ ಒಂದು 15 ದಿನದಿಂದ ನೋಡ್ತಾ ಇರ್ಬೋದು. ನೀವೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಹೇಳ್ತಿರೋದು ಸುಳ್ಳು, ಇದೇ ಸತ್ಯ. ವಿಷಯ ಏನು ಅಂತ ನಾನು ಹೇಳ? ಊಟ ಆದಮೇಲೆ ಊಟ ಹೇಗಿದೆ ಅಂತ ನಾನು ಹೇಳಲಿಲ್ಲ. ಇದೇ ತಾನೇ ನಿಮ್ಮ ಕೋಪಕ್ಕೆ ಕಾರಣ? ಇವಾಗ ಹೇಳ್ತೀನಿ ಕೇಳಿ. ಊಟ ಅಂತೂ ಸೂಪರು. ಹೋಳಿಗೆ ತುಪ್ಪ ಅಂತೂ ಬಾಯಲ್ಲಿಟ್ಟರೆ ಕರ್ಗೋಗೋದು. ಮಾರ್ಕ್ಸ್ ಕೊಡೋಣ ಅಂದರೆ ಮಾರ್ಕ್ಸೇ ಸಾಲ್ತಾ ಇಲ್ಲ. ಇನ್ನು ಪಲಾವ್ ಇದೆಯಲ್ಲ, ಆಹಾ, ನಿಮ್ಮ ಅಮ್ಮನ ಕೈ ರುಚಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ತಿಂತಾ ಇದ್ರೆ ತಿಂತಾನೆ ಇರಬೇಕು ಅನಿಸ್ತಪ್ಪ. ಪೆಪ್ಪರ್ ಡ್ರೈ ಅಂತೂ ಖಾರ ಖಾರ. ಪನ್ನೀರಂತೂ ಬಾಯಿಗಿಟ್ರೆ ಕರ್ಗೋಗೋದು. ನಾ ಬೇಬಿ ಕಾರ್ನ್ ಅಂತೂ ಜೋಳ ತಿಂದಂಗೆ ಇತ್ತು. ರಸಮ್ ಅಂತೂ ಕುಡಿತಾನೆ ಇರಬೇಕು ಅನಿಸ್ತಪ್ಪ. ಒಟ್ಟಿನಲ್ಲಿ ಊಟ ಅಂತೂ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದೆ. ಇದೇನ್ ಮಹಾಲಕ್ಷ್ಮಿ, ನಾನು ಜೋಕ್ ಮಾಡಿದ್ರು ನಗಲ್ಲ ಅಂತ ಇದೆಯಾ? ಎಲ್ಲಿ ನಗಿ? ಅದು ಆಫೀಸ್ ಕಲ್ಲು. 1 ನಿಮಿಷ ಬಂದೆ. ಏನಮ್ಮ ನಿನ್ ಪ್ರಾಬ್ಲಮ್ಮು? ಯಾಕೆ ಪದೇ ಪದೇ ಕಾಲ್ ಮಾಡ್ತಾ ಇದೀಯಾ?
ಅಯ್ಯೋ ಇದ್ಯಾಕೋ ಅಮ್ಮನ ಮೇಲೆ ರೆಕ್ಯ ವಜ್ರದುಂಗ್ರ ಕೊಟ್ರ ಅಂತ ಕೇಳಕ್ ಮಾಡ್ದೆ ತಪ್ಪ. ಏನಿವಾಗ ಹೊಸ್ದಾಗಿ ಮಾವನ ಮನೆಗೆ ಬಂದಿರೋ ಅಳಿಯಂಗೆ ವಜ್ರದುಂಗ ಕೊಡಬೇಕು ಅಂತ ತಾನೆ? ಸರಿ, ನಾನು ಮನೆಗೆ ಬರೋವಾಗ ನನ್ನ ಕೈಯಲ್ಲಿ ವಜ್ರದುಂಗ ಇರುತ್ತೆ. ಪದೇ ಪದೇ ಈ ವಿಷಯಕ್ಕೆ ನನಗೆ ಕಾಲ್ ಮಾಡಬೇಡ. ಅಮ್ಮ ಅಮ್ಮ ಏನಾಯ್ತಮ್ಮ? ಅಮ್ಮ ಏನಾಯ್ತಮ್ಮ? ಅತ್ತೆ ಅಮ್ಮ ಅತ್ತೆ ಏನಾಯ್ತು? ಅಮ್ಮ 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 ಏನಾಯ್ತಮ್ಮ? ಅಮ್ಮ ಅಮ್ಮ ಎದೇಳಮ್ಮ. ಅಮ್ಮ ಹೋಗಿ ತಗೊಂಬ. ಅಮ್ಮ ಅಮ್ಮ ಎದೇಳಮ್ಮ. ಅಮ್ಮ ಅಮ್ಮ ಇಟ್ಕೊ. ಅಮ್ಮ 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 ಸ್ವಲ್ಪ ನೀರು ಕುಡಿಯಮ್ಮ. ಏನಾಯ್ತತ್ತೆ? ಬನ್ನಿ ಮೊದಲು ಹಾಸ್ಪಿಟ್ಲಿಗೆ ಹೋಗೋಣ. ಬೇಡಪ್ಪ, ಸ್ವಲ್ಪ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ಸುಸ್ತು ಅಷ್ಟೇ. ಅಷ್ಟೊತ್ತು ನಿಂತ್ಕೊಂಡು ಆ ಬಿಸಿನಲ್ಲಿ ಅಡುಗೆ ಮಾಡಿದ್ರೆ ಇನ್ನೇನಾಗುತ್ತಮ್ಮ? ಬೇಡ ಅಂದ್ರೂ ಕೇಳಲ್ಲ ನೀನು. ಮಹಾಲಕ್ಷ್ಮಿ, ಸರಿ ಆಯ್ತು ಬಿಡು, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ. ಕೋಕಿಲ, ಅಮ್ಮನ ನಿಧಾನ ಕೊಳ ಕರ್ಕೊಂಡು ಹೋಗು. ಮಹಾಲಕ್ಷ್ಮಿ ಅವರೇ, ಇವಾಗ ನೀವು ಟೆನ್ಷನ್ ಮಾಡ್ಕೊಂಡು ನಿಮ್ಮ ಅಮ್ಮನ ಥರ ತಲೆ ಸುತ್ತ ಬಿದ್ದುಬಿಟ್ಟಿರ. ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ, ಓಕೆನಾ? ಅಲ್ಲ